ಕನ್ನಡ ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು. ಈಗ ಸುಂದರಣ್ಣಂದೇ ಕನ್ನಡ ಹಾಕಿರ್ತಾರೆ, ಮತ್ತೆ ಹಿರಿತೆರೆಯಲ್ಲಿ ಹವಾ ಸಿನಿಮಾದಲ್ಲೂ ಅವರೇ ಇರ್ತಾರೆ, ಇಂಟರ್ವ್ಯೂಸ್ ಅಲ್ಲೂ ಅವರೇ ಇರ್ತಾರೆ, ವೆಬ್ ಸೀರೀಸ್ ಅಲ್ಲೂ ಅವ್ರು ಇರ್ತಾರೆ, ಶಾರ್ಟ್ ಮೂವೀಸ್ ಅಲ್ಲೂ ಅವರೇ ಇರ್ತಾರೆ. ಯಾವ ರಂಗವನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈಗ ತಾನೇ ಸಿನಿಮಾ ಒಟ್ಟಿಗೆ ನೋಡಿದ್ವಿ, ಈಗ ಆಲ್ರೆಡಿ ಇಂಟರ್ವ್ಯೂ ಒಟ್ಟಿಗೆ ಬಂದಿದ್ದೀವಿ. ಏನ್ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ ಸರ್. ಯಾಕೆ ಅಂದರೆ 2 ಸಿನಿಮಾ ರಿಲೀಸು, ಒಂದು ಸೀಟೆಡ್ಜು, ಇನ್ನೊಂದು ನಮ್ಮ ಟೀಮ್ JRM ಸ್ಟುಡಿಯೋಸು ಅಮೃತಾಂಜನ್ ಅಂತ. ತುಂಬ ಖುಷಿ ಆಗ್ತಿದೆ. ಯಾಕೆ ಅಂದರೆ ನಾವು ತುಂಬ ಸ್ಮಾಲ್ ಪರದೆಲ್ಲೇ ಇದ್ದವರು. ಅಂದರೆ ಯೂಟ್ಯೂಬಲ್ಲೇ ಇದಕ್ಕಿಂತ ಮುಂಚೆ ಸಿನಿಮಾ ಮಾಡಿದ್ದೀವಿ. ಗೀತಾ ಬ್ಯಾಂಗಲ್ ಸ್ಟೋರು, ಅಗ್ರಜ, ಗುರು, ವಿಷ್ಣು ಸರ್ಕಲ್ ತುಂಬ ಮಾಡಿದ್ದೀವಿ. ಬಟ್ ಏನಂದರೆ ನಾವು ಬೆಳಕಿಗೆ ಬಂದಿದ್ದು ಕರೋನಾಯಿಂದ. ಕರೋನಾ ಟೈಮಲ್ಲಿ ಬೆಳಕಿಗೆ ಬಂದಿದ್ದು ನಾವು. ಅಲ್ಲಿಂದ ಇವಾಗ ತುಂಬ ಲೈಫು ದೊಡ್ಡ ಸಿನಿಮಾಗಳು ಮಾಡಬೇಕು ಅಂತ ಅನ್ಕೊಂಡಿದ್ದು ಕನಸು ನೆನ್ಸಾಗ್ತಿದೆ ಸರ್. ಹೆಂಗ್ ಅನಿಸ್ತಿದೆ? ಒಂದು ಬ್ಯಾಕ್ ಟು ಬ್ಯಾಕ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇದ್ದಂತವ್ರು ಬಿಗ್ ಸ್ಕ್ರೀನ್ ಬಂದಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಅಲ್ಲಿ ಬಿಸಿ ಆಗಿದ್ದಾರೆ. ಅದರಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಅವರಂತಹ ಒಂದು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡಿರುವಂತದ್ದು ರಕ್ಕಸಪುರದೊಳ ಸಿನಿಮಾದಲ್ಲಿ. ರಕ್ಕಸಪುರದೊಳ ಬಗ್ಗೆ ಹೇಳ್ಬೇಕಾದ್ರೆ ನಾನು ತುಂಬ ಹೆಮ್ಮೆ ಅನ್ಕೋತೀನಿ. ಯಾಕೆಂದರೆ ನಮ್ಮ ಶಾರ್ಟ್ ಫಿಲಮ್ಸ್ನ ನಮ್ಮ ರಕ್ಷಿತಾ ಮೇಡಮ್ ನೋಡಿ ಪ್ರೇಮ್ ಸಾರಿಗೆ ತೋರಿಸಿ, ಅದಾದಮೇಲೆ ರವಿ ಸಾರಂಗ ಅಂತ ಡೈರೆಕ್ಟ್ರಿಗೆ ಒಂದ್ಸಲಿ ರೆಫರ್ ಮಾಡಿ, ನಾನು ಆ್ಯಕ್ಚುಲಿ ಅವರಿಬ್ಬರದು ವೀಡಿಯೋಸ್ ನೋಡಿದ್ದೀನಿ. ತುಂಬ ಕಾಮಿಡಿಯನ್ ಪಂಚು ಇದಾಗುತ್ತೆ, ತುಂಬ ವರ್ಕೌಟ್ ಆಗುತ್ತೆ ಅಂತ ಹೇಳಿ ನಾವು ಆ್ಯಕ್ಚುಲಿ ರಕ್ಷಿತಾ ಮೇಡಮ್ ಸಿನಿಮಾನ ನೋಡಿ ಬಂದರು. ಇವತ್ತು ಅವ್ರ ಜೊತೆ ಅವ್ರ ಮಾತಲ್ಲಿ ನಮ್ಮನ್ನ ಹೊಗಳ್ತಾರೆ ಅಂದರೆ ಖಂಡಿತವಾಗ್ಲೂ ನಮ್ಮ ರಕ್ಷಿತಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಇವತ್ತಲ್ಲ ಯಾವತ್ತಿದ್ರೂ ಅಷ್ಟೇ, ಒಬ್ಬರು ಕಲಾವಿದರಿಗೆ ಸಹಾಯ ಮಾಡ್ತಾರೆ ಅನ್ನೋದೇ ಗ್ರೇಟ್ ವಿಚಾರ ಅದು. ಕಾಮಿಡಿ ಅಂತ ಹೇಳಿದ್ರೆ ಇದರಲ್ಲಿ ಏನಾದ್ರು ವಿಭಿನ್ನವಾಗಿ ಏನಾದ್ರು ಟ್ರೈ ಮಾಡಿದಿರಾ ಅಂತ? ವಿಭಿನ್ನ ಅಂತ ಏನಿಲ್ಲ ಸರ್. ಒಂದೇನೆಂದರೆ ಒಂದು ಹಳ್ಳಿ ವಾತಾವರಣಕ್ಕೆ ನಡೆಯುವಂಥ ಒಂದು ಕತೆ. ಟ್ರೈಲರಲ್ಲಿ ನೋಡಿದ್ದೀರ ನೀವು ಆಲ್ರೆಡಿ. ರಾಜ್ ಬಿ ಶೆಟ್ಟಿ ಸರು ಯಾವ ರೇಂಜಲ್ಲಿ ಅಂದರೆ ವಿಭಿನ್ನ ಪಾತ್ರ ಮಾಡಿದ್ದಾರೆ ಅಂತ ನಾವು ಮೊನ್ನೆ ಅಷ್ಟೇ ನೋಡಿದೋ. ತುಂಬ ಖುಷಿ ಆಗ್ತಿದೆ ಟ್ರೈಲರ್ ನೋಡಿದಾಗ. ನಾವು ಟ್ರೈಲರೆಲ್ಲ ನಮ್ಮನ್ನೆಲ್ಲ ಹಾಕ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ನಾನು ಟ್ರೈಲರ್ ನೋಡಿದ್ಮೇಲೆ ನಮಗೆ ಖುಷಿ ಆಗ್ತಾಯಿತ್ತು. ಅದ್ರ ಜೊತೆಗೆ ನಮ್ಮ ಬಿಗ್ ಬಾಸ್ ಹೊಗಳಿದ್ದನ್ನು ನೋಡಿ ಇನ್ನೂ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಒಬ್ಬ ನಿರ್ದೇಶಕ ಆಗಿ, ಒಬ್ಬ ಆ್ಯಕ್ಟ್ರಾಗಿ ನಮ್ಮ ರಕ್ಕಸಪುರದೊಳ ಸಿನಿಮಾನ ಹೊಗಳ್ತಾರೆ ಅನ್ನೋದೇ ದೊಡ್ಡ ವಿಚಾರ. ಏಕೆಂದರೆ ಅವರು ತುಂಬ ನೋಡಿರ್ತಾರೆ, ತುಂಬ ಕಥೆಗಳು ಕೇಳಿರ್ತಾರೆ, ತುಂಬ ನೋಡಿರ್ತಾರೆ. ಆದರೆ ಟೀಮಿಂದ ಬಂದಿದ್ರು. ಆ ಟೀಮಲ್ಲಿ ಒಬ್ಬ ಹುಡುಗ ಡೈರೆಕ್ಷನ್ ಮಾಡಿದ್ದಾರೆ ಅಂತಂದಾಗ ಸಪೋರ್ಟ್ ಮಾಡೋದೇ ತುಂಬ ವಿಚಾರ. ಖುಷಿ ಆಯಿತು. ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಬಿಸಿ ಆಗಿದ್ದೀರಾ, ಹೆಂಗ್ ಅನ್ನಿಸ್ತಿದೆ ಒಂದ್ಸಲ? ಬಿಕಾಸ್ ಯಾಕಂದ್ರೆ ಬೆಳಕಿಗೆ ಬಂದಿಲ್ಲ ಅಂತ ಒಂದು ಮಾತು ಹೇಳಿದ್ರಿ, ಈಗ ಬೆಳಕಿಗೆ ಬಂದು ಎಲ್ಲಾ ಸಿನಿಮಾಗಳಲ್ಲೂ ನೀವೇ ಆವರಿಸ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಸರ್. ಯಾಕೆಂದರೆ ಪ್ರತಿಯೊಬ್ಬರು ಕೇಳ್ತಿರ್ತಾರೆ, ಸರ್ ನಿಮಗೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ವಿಭಿನ್ನ ಕ್ಯಾರೆಕ್ಟರ್ಗಳು. ನಾನೇನಂದರೆ ನಾನು ಕಾಮಿಡಿಯನ್ನೇ ಬೇಕು ಅಂತ ಕೇಳಲ್ಲ. ನಾವು ಆ್ಯಕ್ಚುಲಿ 2016 ಒಂದು ಪುಟ್ಗೋಸಿ ಅಂತ ಒಂದು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದೋ. ಅದಾದಮೇಲೆ ಗೋಣಿಚೀಲ ಅಂತ ಮಾಡಿದೋ. ಅದಾದಮೇಲೆ ಋಣ ಅಂತ ಮಾಡಿದೋ. ಜನಕ ಅಂತ ಮಾಡಿದೋ. ಇವಾಗ ತುಂಬ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇದೇ 6ನೇ ತಾರೀಕು ಬಂದು ನಮ್ಮ ರಕ್ಕಸಪುರದೊಳ ಜೊತೆಗೆ ಇನ್ನೂ ಒಂದು ಸಿನಿಮಾ ಇದೆ, ಸುಖಿ ಭವ ಅಂತ. ಅದರಲ್ಲೂ ಒಂದು ಕ್ಯಾರೆಕ್ಟರ್ ಇದೆ. ತುಂಬ ಅಚ್ಚುಕಟ್ಟಾಗಿ ಆಗಿದೆ ಎರಡೂ ಕ್ಯಾರೆಕ್ಟ್ರು. ನನ್ನಿಂದ ದೊಡ್ಡ ಸ್ಕ್ರೀನಲ್ಲಿ ಕಾಣ್ಕೊಳ್ಳೋದನ್ನೋದ್ರ ಜೊತೆಗೆ ದೊಡ್ಡವ್ರ ಜೊತೆ ಕೆಲಸ ಮಾಡೋದು ಆಗುತ್ತೋ ಆಗಲ್ವೋ ಅಂತ ಒಂದು ಅಭಿಪ್ರಾಯ ಇದರಲ್ಲಿದ್ದೋ ನಾವು. ಇವತ್ತು ನಾವು ರಾಜ್ ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡಿದಾಗ ಅದ್ಯಾವುದೂ ಅನ್ನಿಸ್ಲೇ ಇಲ್ಲ. ಅವರು ನಮ್ಮಂಥ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅವರು ಶೆಟ್ಟಿ ಸರು. ರಾಜ್ ಬಿ ಶೆಟ್ಟಿ ಸರು ನಮ್ಮ ಮಾತಾಡ್ಸೋದೇ ವಿಭಿನ್ನ. ಮನೆ ಬನ್ನಿ, ಏನು ಸಿದ್ದಣ್ಣ, ಏನು ಸಮಾಚಾರ ಅಂತೆಲ್ಲ ಮಾತಾಡ್ಸಿದ್ರು. ಖುಷಿಯಾಗಿ ಹ್ಯಾಪಿಯಾಗಿ ಕೆಲಸ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಸ್ ಆಗ್ಬೋದು, ಡೈರೆಕ್ಟರ್ಸ್ ಆಗ್ಬೋದು, ಆಮೇಲೆ ನಮ್ಮ ಗಾಂಧಿ ಡೈಲಾಗ್ ರೈಟ್ರು ಗಾಂಧಿ ಅಣ್ಣ. ಬಟ್ ಅದ್ಭುತ. ಅಂದರೆ ತುಂಬ ಎಲ್ಲ ಕೋಆರ್ಡಿನೇಷನಲ್ಲಿ ಒಂದೇ ತಾಯಿ ಮಕ್ಳ ಥರ ಕೆಲಸ ಮಾಡಿದ್ದೀವಿ. ಅದೊಂದು ಖುಷಿ ಇದೆ. ಬಟ್ ಈ ಸಿನಿಮಾ ನೀವು ಖಂಡಿತವಾಗ್ಲೂ ನಾನು ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಕೇಳ್ಕೊಳ್ಳೋದೇನೆಂದರೆ, ಪ್ರತಿದಿನ ಇವತ್ತು ಸಿನಿಮಾ ರಿಲೀಸ್ ಆಯಿತು 10:30ಗೆ ರಿಲೀಸ್ ಆಗಿ 1 ಗಂಟೆ ಅಷ್ಟರೊಳಗಡೆ ನಮ್ಗೆ ಆಲ್ರೆಡಿ ಒಂದು ಇದು ಪ್ರಿಂಟ್ ಸಿಗುತ್ತೆ. ಆ ಪ್ರಿಂಟನ್ನು ನೋಡಬೇಡಿ. ಯಾಕೆ ಅಂದರೆ
ನಿಮ್ಮ ಥಿಯೇಟ್ರಲ್ಲಿ ಒಂದು 500ರಿಂದ 600 ಸೀಟ್ ಇರುತ್ತೆ. 600 ಸೀಟಲ್ಲಿ ಒಬ್ಬೊಬ್ಬರು ಅಭಿಪ್ರಾಯಗಳು ಒಬ್ಬೊಬ್ಬರು ನನಗೆ ಅದು ಕ್ಯಾರೆಕ್ಟರ್ ಇಷ್ಟ ಆಯಿತು, ನಾನು ಕ್ಲಾಪ್ಸ್ ಹೊಡಿತಿರ್ತೀನಿ, ಆಮೇಲೆ ನಗಾಡ್ತಿರ್ತೀನಿ, ನಕ್ಕಿದ್ರೆ ಆಯುಸ್ಸು ಜಾಸ್ತಿ ಅಂತಾರೆ. ಆ ಥರ ಇರುತ್ತಲ್ಲ ಹಾಗೆ. ನೀವೇನಾದರೂ ಪೈರಸಿ ವಿಡಿಯೋ ತಗೊಬಂದರೆ ನಿಮ್ಮ ಮನೇಲಿ ಎಷ್ಟು ಜನ, 1 2 3 4 ಜನ ಇರ್ಬೋದೇನೋ, ಅಷ್ಟೇ ಜನ. ಅದರಲ್ಲಿ ನಗಾಡೋಕ್ಕೂ ಆಗಲ್ಲ. ಅಪ್ಪನ ಮುಂದೆ ಮಗ ನಗಾಡಿದ್ರೆ ಏನು ನನ್ನ ಮುಂದೆ ನಗಾಡ್ತಾ ಇದೀಯಾ ಅನ್ಕೋತಾರೆ. ಅಮ್ಮನೂ ನಗಾಡೋಕ್ಕಾಗಲ್ಲ. ಇದೆಲ್ಲನೂ ಬಿಟ್ಟು ನಗಲೇಬೇಕು ಅಂದರೆ ಖಂಡಿತವಾಗ್ಲೂ ಫೆಬ್ರವರಿ 6ನೇ ತಾರೀಕು ರಕ್ಕಸಪುರದೊಳಗೆ ಬರ್ತಿದೆ. ಇವಾಗ ರಿಲೀಸ್ ಆಗಿರೋ ಸಿನಿಮಾಗೂ ಸಪೋರ್ಟ್ ಮಾಡಿ, ಅಮೃತಾಂಜನ್ಗೂ ಇದಕ್ಕೆ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸಿದ್ದಣ್ಣ, ಒಳ್ಳೇದಾಗ್ಲಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತೀರಾ, ಇದೇ ತರ ಮುಂದುವರಿಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ನಿಮ್ಮ ಬಾಸ್ ಟಿವಿ ಕನ್ನಡ ಬೆಂಗಳೂರು ಚಾನಲ್ಗೆ ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರಿಗೂ ಒಂದೇ ಒಂದು ಹೇಳ್ತೀನಿ, ಹೊಸ ಚಾನಲ್ ಅಂತ ಏನು ಇದು ಮಾಡ್ಕೋಬೇಡಿ. ಯಾಕೆಂದರೆ ಹುಟ್ಟಿದ ಮಗು ಅಂಬೆಗಾಲಿಂದನೇ ಶುರು ಮಾಡೋದು. ದೊಡ್ಡ ಮನುಷ್ಯ ಆಗಬೇಕಂದ್ರೆ ಎಷ್ಟಿರುತ್ತೆ ಹಂಗೆ ಇರುತ್ತೆ. ಬಟ್ ಬಾಸ್ ಟಿವಿ ಕನ್ನಡಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ನನ್ನ ಇಂಟ್ರ್ಯೂ ತೊಗೊಂಡಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ಸಿದ್ದಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.